ಹುಬ್ಬಳ್ಳಿಯಲ್ಲಿ ಅಹಮದಾಬಾದ್ ರೀತಿಯಲ್ಲಿ ಒಂದು ಮಹಾ ವಿಮಾನ ಅಪಘಾತ ನಡೆದು ಬಿಡ್ತಾ ಇತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಆ ಮಹಾ ದುರಂತ ಒಂದು ತಪ್ಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಏಕಾಏಕಿ ವೇಗದ ನಿಯಂತ್ರಣವನ್ನು ವಿಮಾನ ಕಳೆದುಕೊಳ್ತು. 4 ಗಂಟೆ ಜೀವವನ್ನು ಕೈಯಲ್ಲೇ ಹಿಡಿದು ಪ್ರಯಾಣಿಕರು ಕೂತ್ಕೊಳ್ಬೇಕಾದಂತಹ ಸ್ಥಿತಿ. ತಾಂತ್ರಿಕ ದೋಷದಿಂದ ಫ್ಲೈಟ್ ಕಂಟ್ರೋಲ್ ಕಳ್ಕೊಳ್ತು. ಫ್ಲೈಟ್ ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಹರಸಾಹಸವನ್ನು ವಿಮಾನದ ಪೈಲಟ್ ನಡೆಸಿದ್ರು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಬೆಂಗಳೂರಿಗೆ ಡೈವರ್ಟ್ ಆಗಿ ಲ್ಯಾಂಡ್ ಆಯಿತು ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದರಿಂದ ಒಳಗಡೆ ಕೂತಂತಹ ಪ್ರಯಾಣಿಕರಿಗೆ 108 ಯೋಚನೆಗಳು. ಫ್ಲೈಟ್ ಹತ್ತಿದೆ ತಪ್ಪಾಯ್ತಾ, ಏನಾಯಿತು, ಯಾಕೆ ಹಿಂಗಾಗ್ತಾ ಇದೆ ಅಂತ ದೇವರಲ್ಲಿ ಪಾಪ ಅಸಹಾಯಕರಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಇದಕ್ಕೆ ನಾನಾ ರೀಸನ್ಸ್ ಇರುತ್ತೆ. ಒಂದು ಟೆಕ್ನಿಕಲ್ ಗ್ಲಿಚ್ ಇರುತ್ತೆ, ಎರಡನೇದಾಗಿ ಹೈಡ್ರಾಲಿಕ್ ವೈಫಲ್ಯ ಕೂಡ ಇರ್ಬೋದು. ಅಂದರೆ ಆ ವಿಮಾನದ ಚಕ್ರಗಳು ಅಥವಾ ರೆಕ್ಕೆಗಳ ನಿಯಂತ್ರಣಕ್ಕೆ ಹೈಡ್ರಾಲಿಕ್ ವ್ಯವಸ್ಥೆ ಅಂತ ಒಂದಿರುತ್ತೆ. ಅದರಲ್ಲಿ ದೋಷ ಉಂಟಾದಾಗ ವಿಮಾನ ನಿಯಂತ್ರಣಕ್ಕೆ ಬರೋದು ತುಂಬ ಕಷ್ಟ. ಪ್ರಾಬಬ್ಲಿ ಅದಾಗಿರ್ಬೋದು, ಗೊತ್ತಿಲ್ಲ. DGC ಅವರು ಹೇಳಬೇಕು. ಬಟ್ ಕೆಲ ಅನಾಲಿಸಿಸ್ ಹೀಗಿದೆ. ಮುಂಡಗೋಡ ದಾವಣಗೆರೆ ಶಿವಮೊಗ್ಗ ಭಾಗದಲ್ಲಿ ಈ ಫ್ಲೈಟ್ ಸುತ್ತಾಡಬೇಕಾಯಿತು. ಏನು ಮಾಡೋದು, ಅವ್ರಿಗೆ ಲ್ಯಾಂಡಿಂಗ್ ಮಾಡೋದಕ್ಕಾಗಿಲ್ಲ. ಈ ಕಾರಣಕ್ಕೆ ಅವರು ಇಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಪೈಲಟು ಫ್ಲೈಟ್ ಒಳಗಿರುವಂತಹ ಫ್ಯೂಲನ್ನು ಆದಷ್ಟು ಬರ್ನ್ ಮಾಡ್ತಾರೆ. ಹಂಗೆ ಸರ್ಕಲ್ ಮಾಡೋದ್ರ ಮೂಲಕ ಕುಟುಂಬದವರು ಪಾಪ ಒಳಗಡೆ ಇದ್ದಂತಹ ಪ್ರಯಾಣಿಕರು ಪ್ಯಾನಿಕ್ ಆಗಿ ವಿಡಿಯೋಗಳನ್ನು ಕಳಿಸೋದಕ್ಕೆ ಮುಂದಾದರು. ಪಬ್ಲಿಕ್ TV ಎದುರು ಆಕ್ರೋಶವನ್ನು ಕೂಡ ಪ್ರಯಾಣಿಕರು ಹೊರ ಹಾಕಿದರು. ನೆಗ್ಲಿಜೆನ್ಸು ಅಂತ ಪಾಪ ಅವ್ರ ಸಂಕಷ್ಟ ಅವರಿಗೆ. ಬಟ್ ಫ್ಯಾಕ್ಟ್ ಏನಂದರೆ ಈಗ ವಿಮಾನದಲ್ಲಿರುವಂತಹ ಪೈಲಟ್ಗೂ ಕೂಡ ಅವ್ರದ್ದೇ ಕರ್ತವ್ಯ ಇರುತ್ತಲ್ವಾ. ಏನಂದಿದ್ದೀವ ಏನೇನು ಮಾತಾಡಿ ನಾ ಫ್ಲೈಟ್ ತಗೊಂಡು ವಿಚಾರ ಮಾಡಿ. ನಮಸ್ಕಾರ, ನಾ ಶ್ಲೋಕ್ ಅಳಗುಡ್ಗೆ ಅಂತೇಳಿ. ಫ್ಲೈ 91 ಫ್ಲೈಟ್ ಒಳಗೆ ಹೈದರಾಬಾದ್ ಟು ಹುಬ್ಳಿ ಬರತೈತ್ರಿ. ಅದ್ರೊಳಗೆ ನಂದು ಪೇರೆಂಟ್ಸ್ ಬರಂತಾರೆ, ಜಯಕುಮಾರ್ ಅಳ್ಗುಂಡ್ಗಿ ಮತ್ತು ಶ್ವೇತಾ ಅಳ್ಗುಂಡ್ಗಿ ಅಂತೇಳಿ ನಂದು ತಂದೆ ತಾಯಿ ಬರಂತಾರೆ ರೀ. ಇವ್ರು ಯಾರೂ ಒಂದನೇದು ಫ್ಲೈಟ್ ಡಿಲೇ ಆಗಿದ್ದು ನಮಗೆ ಏನೂ ಮೆಸೇಜ್ ಕೊಟ್ಟಿಲ್ಲ. 4:30ಗೆ ಲ್ಯಾಂಡ್ ಆಗೋ ಫ್ಲೈಟ್ 6 o'clock ಮಟ್ಟನೂ ಲ್ಯಾಂಡ್ ಆಗಿಲ್ಲ. ಅಲ್ಲಿ ಸ್ಕ್ರೀನ್ದಾಗ ಬರೀ ಶೆಡ್ಯೂಲ್ಡ್ ಅಂತ ತೋರ್ಸಾತೈತಿ, ಡಿಲೇಡ್ ಅಂತ ತೋರ್ಸಾತೈತಿ. ಶೆಡ್ಯೂಲ್ಡ್ ಅಂತ ನಮಗೆ ಯಾವುದೂ ಮೆಸೇಜು ಮುಟ್ಟಿಲ್ಲ, ಏನೂ ಮುಟ್ಟಿಲ್ಲ. ಇವ್ರು ಏನಿದ್ರು ಎಲ್ಲ ಪಿಕ್ಚರ್ ಹಾಕಂತಾರೆ ಇಲ್ಲೇ. ಮತ್ತು ಇವ್ರದ್ದು ಇಲ್ಲಿ ಕೌಂಟ್ರಿಗೆ ಬಂದರೆ ಕೌಂಟರ್ದಾಗ ನಮಗೆ ಹೆಲ್ಪ್ ಮಾಡೋರು ಯಾರಿಲ್ಲ. ಏನು ಕೇಳಿ ಡೀಟೇಲ್ಸ್ ಕೊಡ್ತಾರೆ ಸುನಿಲ್ ನೇರ ಸಂಪರ್ಕದಲ್ಲಿ. ಸುನಿಲ್, ಎಕ್ಸಾಕ್ಟ್ಲಿ ಏನು ಪ್ರಾಬ್ಲಮ್ ಆಗಿದ್ದು ಅನ್ನೋದೇನಾದರೂ ಗೊತ್ತಾಗಿದೆ ಅಥವಾ DGC ತನಿಖೆ ನಂತರವೇ ಗೊತ್ತಾಗಬೇಕಾಗತ್ತಾ? ಎಷ್ಟು ಜನ ಪ್ರಯಾಣಿಕರು ಟೋಟಲ್ ಆಗಿ ಫ್ಲೈಟ್ನಲ್ಲಿದ್ದರು, ಎಷ್ಟೊತ್ತಿಗಾಗಿದ್ದಿದ್ದು, ಅವರೆಲ್ಲ ಏನು ಹೇಳ್ತಾರೆ ಅಂತ? ಮಮತಾ, ಇದರಲ್ಲಿ 2 ವಿಭಾಗದಲ್ಲಿ ನಾವು ನೋಡ್ಬೋದು. ಮೊದಲನೇದಾಗಿ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಒಂದು ಏರ್ಪೋರ್ಟ್ನಿಂದ ಒಂದು ಟೇಕ್ ಆಫ್ ಆದಂಥ ಫ್ಲೈಟು 4:15 ಕೇವಲ 1.5 ಗಂಟೆಯಲ್ಲಿ ಹುಬ್ಬಳ್ಳಿ ತಲುಪಬೇಕಾಗಿತ್ತು. ಆದರೆ ಯಾವಾಗ ಹುಬ್ಬಳ್ಳಿಯನ್ನು ಸಮೀಪಿಸ್ತೋ ಆವಾಗ ವೇಗದ ನಿಯಂತ್ರಣವನ್ನು ಕಳೆದುಕೊಂಡಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಜರ್ಕ್ ಹೊಡೆದ ರೀತಿಯಲ್ಲಿ ಫ್ಲೈಟ್ ಆಗಿರುವಂಥದ್ದು. ಇದರಿಂದ ಸಹಜವಾಗಿ ಪ್ರಯಾಣಿಕರು ಗಾಬರಿಗೊಂಡಿದ್ದಾರೆ ಮತ್ತು ದಟ್ಟವಾದ ಹೊಗೆಯೂ ಕೂಡ ವಿಮಾನದಿಂದ ಹೊರ ಬಂದಿರುವಂಥದ್ದು. ಸೊ ಈ ಕಾರಣದಿಂದ ಅವರ ಕುಟುಂಬಸ್ಥರಿಗೆ ನಾವು ಇನ್ನು ಬದಿ ಕುಳಿಯೋದಿಲ್ಲ ಅಂತ ವಿಡಿಯೋ ಮುಖಾಂತರ ಅಥವಾ ವಾಟ್ಸಪ್ ಸಂದೇಶವನ್ನು ಕಳಿಸಿದ್ದಾರೆ. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲ್ಯಾಂಡ್ ಮಾಡುವಂಥ ಪ್ರಯತ್ನವಾಗಿದೆ, ಇಲ್ಲಿಯೂ ಕೂಡ ಆಗಿಲ್ಲ. ಹೀಗಾಗಿ ಮುಂಡಗೋಡ ಮಾರ್ಗ, ಶಿವಮೊಗ್ಗ ಹಾಗೂ ದಾವಣಗೆರೆ ಸುತ್ತಲೂ 4 ಗಂಟೆಗಳ ಕಾಲ ಫ್ಲೈಟ್ ಹಾರಾಟವನ್ನು ನಡೆಸಿರುವಂಥದ್ದು. ಅದಾದ ಬಳಿಕ ಸಂಜೆ 7:15ಗೆ ಫ್ಲೈಟ್ ಲ್ಯಾಂಡ್ ಆಗಿರುವಂಥದ್ದು. ಇಲ್ಲಿ ಒಳಗಡೆ ಒಂದು ವಿಡಿಯೋಗಳು ಲಭ್ಯವಾಗಿರುವಂಥದ್ದು. ಒಳಗಡೆ ಪ್ರಯಾಣಿಕರು ಪೈಲಟನ್ನು ಆಗಿರ್ಬೋದು, ಅಲ್ಲಿನ ಏರ್ ಹೋಸ್ಟೆಸ್ನ ಕೇಳ್ತಾ ಇದ್ದಾರೆ, ಏನಾಗಿದೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಅಟ್ಲೀಸ್ಟ್ ಬೆಳಗಾವಿಗೆ ಆದರೂ ಲ್ಯಾಂಡ್ ಮಾಡಿ ಅಂತ ಅವರಿಗೆ ಒಂದು ರೀತಿಯಲ್ಲಿ ಮಾಹಿತಿ ಕೊಡುವಂತಹ ಒಂದು ನಿರ್ಲಕ್ಷ್ಯ ಆಗಿದೆ. ಅದಾದ ಬಳಿಕ ಇಲ್ಲಿ ಹುಬ್ಬಳ್ಳಿಯಲ್ಲಿ ಅವರ ಒಂದು ಸಹಜವಾಗಿ ಯಾರೆಲ್ಲ ಪಾಲಕರಿದ್ದಾರೋ ಅವರ ಒಂದು ಮಕ್ಕಳಾಗಿರ್ಬೋದು, ಅವರ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಗಾಬರಿಯಾಗಿ ಹುಬ್ಬಳ್ಳಿ ಒಂದು ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು. ಅವರಿಗೂ ಕೂಡ ಇಲ್ಲಿ ಮಾಹಿತಿ ನೀಡುವಂಥದ್ದು ಯಾವುದೇ ರೀತಿಯ ಕಾರ್ಯವಾಗಿಲ್ಲ. ಹೀಗಾಗಿ ಅವರ ಪ್ರಯಾಣಿಕರ ಒಂದು ಕುಟುಂಬಸ್ಥರು ಪಬ್ಲಿಕ್ TV ಎದುರು ಆಕ್ರೋಶನ ಹೊರ ಹಾಕಿರುವಂಥದ್ದು. ಏನು ಬೆಂಗಳೂರಿನಲ್ಲಿ ಏನು ಲ್ಯಾಂಡ್ ಆಗಿದೆ ಅಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೆ ಏನು ಪ್ರಯಾಣಿಕರನ್ನ ಕರೆದೋಗಬೇಕು, ಆ ಕಂಪನಿ ಕೂಡ ಮಾಡಿಲ್ಲ ಅಂತ ಆರೋಪ ಕೇಳಿ ಬಂದಿರುವಂಥದ್ದು. ಈ ಬಗ್ಗೆ ತನಿಖೆ ಆಗಿ ಸತ್ಯಾಂಶ ಹೊರಬರಬೇಕಾಗಿದೆ. ಮಮತಾ,
ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಾಬ್ಲಮ್ ಅಡ್ರೆಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಬಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ನ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳಿಗೆ ಅವರದ್ದೇ ಆದಂತಹ ಪ್ರೋಟೋಕಾಲ್ ಇರುತ್ತೆ, ಅದನ್ನು ಮೀರಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲಿ ಫಾಲೋ ಮಾಡಿದ್ದಾರೆ. ಆದರೆ ಪ್ರಯಾಣಿಕರ ಫ್ಯಾಮಿಲಿಗೆ ಮಾತ್ರ ಆತಂಕ ಅನ್ನೋದು, ಗೊಂದಲ ಅನ್ನೋದು ತಪ್ಪಿರಲಿಲ್ಲ.